ಅದೇನು ಬೈಕು ಅಂತಾನ ನನ್ನ ಅದೆಲ್ಲ ಒಂದು ಆಚೆಗೆ ತೆಗಿತಾ ಇದ್ದೀನಿ, ಅವ್ನು ಬಾಳ್ತಾ ಇರೋದು ಅದು ಹೆಂಗೆ ಕೇಳ್ಕೊಂತಾನ. ಸರ್ ನೀವು ₹1 ಕೊಡ್ಬೇಡಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ, ಕರೆದಿರೋದೇ ಹೆಚ್ಚಿನ ನೀವು ₹1 ಕೊಡ್ಬೇಡಿ, 2.5 ಲಕ್ಷ ಅಂದ್ಬಿಟ್ಟು ನೀವು ನನಗೆ ಹೇಳಿ. ಇವರೆಲ್ಲ ಯೂಟ್ಯೂಬ್ಗಳವರೆಲ್ಲ ಬಂದಿರ್ತಾರೆ ಸರ್, ಅಲ್ಲೇ ರೀಲ್ಸ್ ಮಾಡೋರಲ್ಲ. ನಾನು ಅಲ್ಲಿ ಏನು ಹೇಳ್ತೀನಿ ಗೊತ್ತಾ, 2.5 ಲಕ್ಷ ಕೊಟ್ಟರು, 3 ಲಕ್ಷ ಕೊಟ್ಟರು ಅಂತ ನಾನು ಹೇಳ್ತೀನಿ, ನೀವು ಸಾಕು, ಬೇಕಾ ನಾನೇ ನಿಮ್ಗೆ ಒಂದು 50,000 ಕೊಟ್ಬಿಡ್ತೀನಿ ಸರ್. ದೇವರಣೆಗೂ ಸರ್ ನಾನು ಹೇಳೋ ಮತ್ತೆ ಕೇಳ್ರಿ, ನಾನೇ 50,000 ಕೊಟ್ಬಿಡ್ತೀನಿ. ನಂದು ಇದು ಕ್ರಾಸ್ ಬಿಡ್ ನಾಯಿ ಒಂದು ಎತ್ಕೊಂಬರ್ತೀನಿ, ಸುಮ್ಮನೆ ಅಲ್ಲಿ ಶಾಪ್ ಕೊಡ್ತಾ ಇರ್ತೀನಿ, ಸುಮ್ಮನೆ ಹುಮ್ಮಸ್ ಕೊಡಿ ಸಾಕು, 50,000 ನಾನೇ ಕೊಡ್ತೀನಿ ಆಯಿತಾ. ಮರ್ಯಾದೆ ಮಾತ್ರ ತೆಗಿಬೇಡ, ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇರ್ರಿ ಅಲ್ಲಿ. ಇದು ಈ ಕೆಲಸ ಮಾಡೋದು ಇವನು. ನಾಚಿಕೆ ಆಗ್ಬೇಕು ಅವ್ನಿಗೆ. 2.5 ಲಕ್ಷ ಅಂತೆ, 50,000 ಲಕ್ಷ ಈರುಗಳೇ ಬಂದು ಹೋಯ್ತಾವ್ರೆ. ಇವನು ನನ್ನ ಮಗನ ದುಡ್ಡಿಗೂ ಬೆಲೆ ಇಲ್ಲ, ಮಾನ ಮರ್ಯಾದೆ ತೆಕ್ಕೊಂಡು ಪ್ರಚಾರ ತಗೊಂತ. ನೀನೇನು ಹೇಳಂತ ಅವ್ನು ಬಿಡಿ ಸರ್, ನೋಡಿ ಅವ್ನು ಭಾಳ ನೋಡಿಸ್ತೀನಿ ಹಂಗೆ. ಹಲೋ ಸತೀಶ್ ಬೋಗಸ್ ಮಾತಾಡ್ತಾರ, ಹೇಳಿ. ಇಲ್ಲ ನಮ್ದೊಂದು ಕಾರ್ಯಕ್ರಮ ಇದೆ 25ನೇ ತಾರೀಕು. ಹಾಂ ನಾವು ಬರಬೇಕು ಸರ್. ನಾನು ಸುಮ್ಮನೆ ಬರಲ್ಲ, ಗೊತ್ತಲ್ಲ ನಮ್ಗೆ. ಹೆಜ್ಜೆ ಎಕರೆ 5 ಲಕ್ಷ 10 ಲಕ್ಷ 20 ಲಕ್ಷ ಗೊತ್ತಲ್ಲ ನಿಮಗೆ, ವರ್ಲ್ಡ್ ವೈಡ್ ಇದ್ದೀನಿ ನಾನು. ನೋಡಿ ಸರ್, ಫ್ರೀಯಾಗಿ ಬರಂಗಿಲ್ಲ, ಬಂದೋಗಿ, ನಾವು ಕಾಸೆಲ್ಲ ಕೊಡಲ್ಲ ಸರ್. ಹಂಗಂದ್ರೆ ಹೆಂಗೆ ಗೊತ್ತಲ್ಲ ನಿಮಗೆ, ನಾನು ರೀಲ್ ಬಿಟ್ರೆ ಹೆಂಗೆ ಬಿಡ್ತೀನಿ ಅಂದ್ಬಿಟ್ಟು. ವರ್ಲ್ಡ್ ವೈಡ್ ಸರ್, ನಾನು ರೀಲ್ ಬಿಟ್ರೆ ನೋಡಿ 5,000 ಇದರಲ್ಲೆಲ್ಲ ಬರ್ತೀನಿ ನಾನು. ವರ್ಲ್ಡ್ ವೈಡ್ ಇನ್ನೊಂದು ವೈಡ್. ಹಾಂ ಹೇಳಿ ಸರ್. ಬಂದೋಗಿದ್ರೆ ಬಂದೋಗಿ ಸರ್ ಯಾವತ್ತು ಸರ್ ಇರೋದು ಕಾರ್ಯಕ್ರಮ? 25ನೇ ತಾರೀಕು ಬಟ್ಟೆ ಅಂಗಡಿ ಓಪನ್ ಇದೆ. ಹೌದಾ, ಕಾಸೇನು ಕೊಡಲ್ವ ನೀವು? ಕಾಸೇನಿಲ್ಲ ಸರ್, ಕಾಸೇನು. ನಾನು ಒಂದೇ ಒಂದು ಹೆಲ್ಪ್ ಮಾಡ್ಬೇಕು ಸರ್ ನೀವು. ಏನ್ ಸರ್ ಹೇಳಿ. ನಾನೇ ಬೇಕಾದ್ರೆ ಕಾಸು ಕೊಟ್ಬಿಡ್ತೀನಿ. ಅಲ್ಲಿರೋರ ಮುಂದೆಲ್ಲ ನಾನು 2.5 ಲಕ್ಷ ಕೊಟ್ಟರು ನೀವು ಅಂತ ಹೇಳ್ತೀನಿ, ದಯವಿಟ್ಟು ಅದನ್ನು ಮಾಡ್ಕೊಡಿ ಸರ್. ನಮ್ಮ ಮರ್ಯಾದೆ ಉಳಿಸಿ, ಸುಮ್ಮನೆ ಮರ್ಯಾದೆ ತೆಗಿಬೇಡಿ. 2 ಲಕ್ಷ 5 ಲಕ್ಷ ಕೊಟ್ಟೆ ಅಂತ ಹೇಳ್ತೀನಿ ಮೊನ್ನೆ, ಪರವಾಗಿಲ್ಲ. ಅದನ್ನು ಮಾಡ್ಕೊಡಿ ಸರ್, ನಾನು ಬರ್ತೀನಿ. ಒಂದು ನಮ್ದು ಕ್ರಾಸ್ ಫಿಟ್ ನಾಯಿ ಇದೆ, ಬರ್ತೀನಿ. ಒಂದು 11 ಗಂಟೆಗೆ ಬರ್ತೀನಿ ಸರ್ ಬೆಳಿಗ್ಗೆ. ಕರ್ಕೊಂಬನ್ನಿ ಅದು ಕರ್ಕೊಂಬನ್ನಿ ಸರ್. ಅದಕ್ಕೇನೋ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿ ಸರ್. ಅದು 2 kg ಮಟನ್ ತಿನ್ನುತ್ತೆ ಅದು. ಅದಕ್ಕೆ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀನಿ ಸರ್. ನನಗೆ ಒಂದು ಹಾರ, ನನಗೇನಿಲ್ಲ, ಒಂದು ಶಾಲು ಒಂದು ಹಾರ ಹಾಕಿ ಸಾಕು. ಆಯ್ತು ಮಾಡ್ಕೊಡಿ. ಅಲ್ಲಿ ದಯವಿಟ್ಟು ಅಲ್ಲಿ ಬಂದವ್ರಿಗೆ ಪ್ರೆಸ್ಸಲ್ಲಿ ಇರೋರಿಗೆ ಹೇಳ್ಬೇಕು, ನೀವು 2.5 ಲಕ್ಷ ಕೊಟ್ಟಿದ್ದೀನಿ ಬೋಗಸ್ ಸತೀಶ್ ಅಂತ ಹೇಳಿ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಪ್ಪ ಸತೀಶ, ನಾಯಿ ಸತೀಶನ್ ತಿಥಿ ಅತಿ ಶೀಘ್ರ ಹೇಳ್ತೀನಿ. ವರ್ಲ್ಡ್ ವೈಡ್ ಎಲ್ಲ ಟಾಪ್ ನಾಯಿಗಳೆಲ್ಲ ಬರ್ತಾ ಇದೆ ತಿಥಿಗೆ. ದಯವಿಟ್ಟು ಎಲ್ಲ ಸಹಕಾರ ಕೊಡ್ರಿ. ಈ ಸರಿ ಮಾಡೋ ತಿಥಿ ಹಿಂದೆ ಯಾರು ಮಾಡಿರ್ಬಾರ್ದು, ಮುಂದೆ ಯಾರು ಮಾಡಬಾರ್ದು. ಸುಮಾರು ಆ ನಾಯಿ ಸತೀಶ್ನ ತಿಥಿಗೆ ಸುಮಾರು 500ರಿಂದ 600 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೀನಿ. ಒಂದೊಂದು ತಿಥಿ ಕಾರ್ಡ್ ಬಂದು 1.5 ಲಕ್ಷ ಬೀಳುತ್ತೆ. ಇಡೀ ಪ್ರಪಂಚದಲ್ಲಿ ಎಷ್ಟು ತರ ಬಿಸ್ಕೆಟ್ ಇರಲ್ಲ ಅಷ್ಟು ಬಿಸ್ಕೆಟ್ ಎಲ್ಲ ತರಿಸ್ತಾ ಇದೀವಿ. ನಮ್ಮ ನಾಯಿ ಸತೀಶ್ನು ಈ ಸರಿ ಮಾಡೋ ತಿಥಿ ಮಾಡಿದ್ರೆ ಇನ್ಯಾವತ್ತು ನಾವು ತಿಥಿ ಮಾಡಲ್ಲ, ಅದರಿಂದ ಪರ್ಮನೆಂಟ್ ತಿಥಿಗೆ ಮಾಡ್ತಾ ಇದೀವಿ. ಅವ್ರು ಮಾಡಿದ ತಕ್ಷಣ ಮಾಡಿದ ತಿಥಿ ಇರುತ್ತೆ. ಎಲ್ಲ ನಾವು ಫಾರಿನ್ ಇಂದ ಎಲ್ಲ ನಾಯಿಗಳೆಲ್ಲ ಬರ್ತಿದೆ, ವರ್ಲ್ಡ್ ವೈಡ್ ನಾಯಿಗಳು ಬರ್ತಿದೆ. ಈ ದೇಶದಲ್ಲಿರೋಂಥ ಒಳ್ಳೊಳ್ಳೆ ದೊಡ್ಡ ನಾಯಿಗಳೆಲ್ಲ ನಮ್ಮ ಬೆಂಗಳೂರು ಕರೆಸ್ತಾ ಇದೀವಿ. ನೀವೇ ನೋಡಿ, ಎಲ್ಲ ನೀವು ಮಾಧ್ಯಮದವ್ರ ಸಹಕಾರ ಕೊಡಬೇಕು. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಅವತ್ತೆಲ್ಲ ಬಂದು ಪ್ರತಿಯೊಬ್ಬರಿಗೂ ಅದನ್ನ ನೀವು ನೋಡ್ಸೋಂಥ ಕೆಲಸ ಮಾಡಬೇಕು. ತೃಪ್ತಿಗೆ ಅನ್ನಪೂರ್ಣೇಶ್ವರ ಅಂತ ಹೇಳ್ತಾನಲ್ಲ, ತೃಪ್ತಿಗೆ ಪ್ರತಿಯೊಂದು ನಾಯಿಗೆ ಊಟ ಹಾಕ್ತಿವಿ. ಅವನಿಗೂ ಒಳ್ಳೊಳ್ಳೆ ಬಟ್ಟೆಗಳು ಸುಮಾರು ಎಷ್ಟು 10 ಕೋಟಿ 20 ಕೋಟಿ ರೂಪಾಯಿ ಇದು ಬ್ಲೇಸರ್ಗಳು, ಬನ್ನಿನಿಗಳು ಬಂದು 10 ಕೋಟಿ 15 ಕೋಟಿ ಆಗುತ್ತೆ. ಇವೆಲ್ಲ ನಾವು ಸತೀಶನ್ಗೆ ಉಡುಗೊರೆ ಕೊಟ್ಟು ತಿಥಿ ಮಾಡಿ ನೀಟಾಗಿ ಕಳ್ಸಿಕೊಡ್ತೀವಿ ಮೇಲ್ಗಡೆ. ಸತೀಶ್ ಸರ್ ನಿಮ್ಮ ಸಿನಿಮಾಗೋಸ್ಕರ ಒಬ್ಬ ಸ್ನೇಹಿತನಾಗಿ ಏನ್ ಮಾಡ್ತಾರೆ ಕೇಳಿ, ಅವ್ರನ್ನ ಕೇಳಿ. ದಯವಿಟ್ಟು ಬರೋದಿಲ್ಲ, ತುಂಬಾ ತಲೆ ಜಂಗ್ತಾರೆ, ಅದರಿಂದ ಬರ್ತಾ ಇಲ್ಲ. ಅಲ್ಲ ಸರ್, ಏನೇ ತಲೆಯಲ್ಲಿ ಏನಾರ ಮಾಡಿ ಸಿಕ್ತಾಗ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲ, ನಾನು ದಯವಿಟ್ಟು ಹೆಲ್ಪ್ ಮಾಡೋದಿಲ್ಲ, ಬರೋದು ಇಲ್ಲ. ಅದು ಸಿನಿಮಾ ಪ್ರೇಮಿಯಾಗಿ ಹೇಳ್ತೀರಿ. ಸಿನಿಮಾ ಪ್ರೇಮಿ ಅಲ್ಲ, ಇವ್ರು ದುಶ್ಮನ್ನಾಗಿ ಹೇಳ್ತೀನಿ. ಅವನು ಪ್ರಚಾರಕ್ಕೆ 3 ಬಿಟ್ಟು ಇಲ್ಲಿ ಬಿಟ್ಟಿದ್ದೆ, ಒಂದೇ ಪಂಚ ಮಗನೇ ಇರೋ ಮಕಾಲ ಉಷ್ಟ ಬಿಡಕ. ನನ್ನ ಮಗನೇ ಏನ ನಿಂದ ಅತಿ ಆಗೋಗ್ಬಿಡೈತೆ ನನ್ನ ಮಗನೇ. ನಿನಗೆ ಮಾನ ಮರ್ಯಾದೆಲ್ಲ ಬಿಟ್ಟು ಇಲ್ಲಿ ಬಿಟ್ಟಿದ್ಯಾ. ನಿಂದು ತಿಥಿ ನೀನೇ ಹಾಕ್ಸ್ತಾ ಇದ್ಯಾ. ಅದಲ್ಲ, ನಿನ್ನ ತಿಥಿನ ನಾನು ಮಾಡ್ತೀನಿ. ನೀನು ಯಾವಾಗ ಮಾಡ್ತೀಯ ಅದು ಮಾನ್ಯ ದಿವಸನೇ ನಾನು ತಿಥಿ ಮಾಡ್ತೀನಿ. ನಿನ್ನ ವೀಡಿಯೋ ವೈರಲ್ ಆಗ್ತೈತೆ, ನನ್ನ ವೀಡಿಯೋ ವೈರಲ್ ಆಗ್ತೈತೆ ನೋಡೋಣ. ನಿನ್ನ ವೀಡಿಯೋ ವೈರಲ್ ಆಗಬೇಕು, ಹೆಸರು ಮಾಡ್ಬೇಕಂಬಿಡ್ತಾನೆ ನೀನು. ನಿನ್ನ ತಿಥಿ ನೀನೇ ಮಾಡ್ತಾ ಲೆಗ್ ಪೀಸು ಮಲ ಅಂತ. ಮಗನೇ ಸರ್ಕಾರ ಪೊಲೀಸರು ಎತ್ಕೊಂಡೋಗಿ ಕಾರ್ ಪುಡಿಯಾಗಿ ಇಕ್ಕರೆ ಗೊತ್ತಾಗುತ್ತೆ. ಮಲ ಮಾಡ್ತಾನಂತೆ ಮಾನ್ಗೆಟ್. ನನ್ನ ಮಗನೇ ಮಾತಲ್ಲಿ ಒಂದು ನಿಗಾ ಇಲ್ಲಿ, ಒಂದು ಸ್ಥಾನಕ್ಕೆ ಹೋಗಿ ಬಂದಿದ್ಯಾ ಬಿಗ್ ಬಾಸ್ಗೆ, ಮಲಾದ್ ಇದು ಮಾಡಿಸ್ತೀನಿ ಅಂದ್ಬಿಟ್ಟು. ಮಲ ತಿನ್ನ ನನ್ನ ಮಗನೇ ನೀನು. ಎಷ್ಟು ಗಾಂಚಲಿ ನಿನಗೆ. ಇವೆಲ್ಲ ಬಿಟ್ಬಿಡು, ನಿನಗೆ ನಾವು ಕೊಡ್ತೀವಿ ತಿಥಿ. ನೀನು ಆ ತಿಥಿ ನೋಡ್ದಂದ್ರೆ ಪಟ್ಟಂತ ಹಂಗೆ ಹೋಗ್ಬಿಡ್ತೀಯ ಮಲ್ಕ. ನೀನು ಮಾಡೋ ತಿಥಿ ವಾಪಸ್ ಬರ್ತೀಯ. ನಾವು ಮಾಡೋದು ತಿಥಿ ಮಾಡ್ತೀವಲ್ಲ, ಹೋದೆ ಅಂದರೆ ನೀನು ಭೂಲಕ್ಕ ಬಿಟ್ಟೋದ್ರೆ ವಾಪಸ್ ಕೆಳಗೆ ಬರಬಾರ್ದು. ಅಂಥ ತಿಥಿ ಮಾಡ್ತೀವಿ, ಅಂಥ ಕಂಟೆಂಟ್ಗೆ ಕಂಟೆಂಟ್ ಕೊಡ್ತೀನಿ. ನಿನ್ನಂಥ ಸೆಲೆಬ್ರಿಟಿ ಅಲ್ಲ ಸೆಲೆಬ್ರಿಟಿ, ನಿನ್ನಂಥ ಸೆಲೆಬ್ರಿಟಿಗೆ ತಿಥಿ ಹೆಂಗೆ ಮಾಡೋದು ನಾನು ನೋಡಿಸ್ತೀನಿ. ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಲ್ಲ. ಅಂಥ ತಿಥಿ ಮಾಡ್ತೀನಿ ನಿನಗೆ, ನೋಡ್ತಾರೋ. ಒಂದು ಮೂವಿಲೇ ಒಡೆದು ಬಿಸಾಕ್ಬಿಡ್ತೀನಿ.
ಪಕ್ಕ ಒಂದೇ ಮೂವಿಲಿ ಫುಲ್ ಇಂಟರ್ನ್ಯಾಷನಲ್ ಅಲ್ಲ, ಇಂಡಿಯಾಗೆ ನಂಬರ್ 1 ಮಾಡ್ತೀನಿ. ಇಷ್ಟು ದಿನ ನಂಬರ್ 2 ಅಂತ ಇದ್ದೆ, ಇವಾಗ ಆ ಥರ ಸ್ಟೋರಿ ರೆಡಿ ಮಾಡಿದ್ದೀನಿ. ಒಂದೇ ಮೂವಿಲಿ ನಂಬರ್ 1 ಮಾಡ್ತೀನಿ. ಸರ್ ಇಷ್ಟು ತನಕ ಹಾಲಿವುಡ್ ಬಾಲಿವುಡ್ ಅಲ್ಲೆಲ್ಲ ಮಾಡ್ಕೊ ಬಂದಾರೆ, ಏನ್ ಮಾಡ್ಬೇಕು ಸರ್? ಅಲ್ಲ, ಅವ್ರು ಕಷ್ಟ ಬಿದ್ದು ಇಷ್ಟು ದಿನ ಬಂದಿರ್ತಾರೆ ಮೇಡಮ್. ನಾನು ಹಿಂಗೆ ಚುಟ್ಕೆ ಹೊಡಿಯಂಗೆ ಮಾಡ್ಬಿಡ್ತೀನಿ ಮೇಡಮ್. ಸರ್ ಲಾಸ್ಟ್ ವರ್ಗು ಉಳಿಯೋದು ಕಷ್ಟನೇ, ಕಷ್ಟಪಟ್ಟು ಬಂದವ್ರೆ ಚಿಟ್ಕೆ. ಅಲ್ಲೇ ಒಬ್ಬ ಭಿಕ್ಷುಕನ್ನು ಒಂದು ನೈಟಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ ಅಂದರೆ ನನ್ನ ಮಗನ ಒಂದು ನೈಟಲ್ಲಿ ನಂಬರ್ 1 ಹೀರೋ ಮಾಡೋಕ್ಕೆ ಕೆಪಾಸಿಟಿ ನನಗೆ ಇಲ್ವಾ? ನಾನು ಹುಚ್ಚೋಯ್ದ್ರೇ ಯಾವ ಲೆವೆಲಿಗೆ ನ್ಯೂಸ್ ಆಯಿತು ಅದನ್ನು ಚಾಲೆಂಜ್ ಮಾಡಿದ್ದೆ. ನಾನು ಹುಚ್ಚೋಯ್ದ್ರು ನ್ಯೂಸ್ ಆಗುತ್ತೆ ಅಂತ. ಯಾರ ಕೈಲಾರ ಬೇರೆಯವ್ರ ಕೈಲಿ ಹುಚ್ಚೋಯಿಸ್ಬಿಟ್ಟು ನ್ಯೂಸ್ ಮಾಡಿ ನೋಡೋಣ. ಆ ಲೆವೆಲಿಗೆ ಮೂವಿ ಹಿಟ್ ಮಾಡ್ತೀರಾ ಅಂತ ಆಯ್ತು. ಅವನಿಗೆ ಇವತ್ತೇನೆ ಕಾಲೇಜ್ನ ಬಂಕ್ ಕೊಡ್ಬಿಟ್ಟು ಬಾ ಅಂದಾಗ್ಲೂ ಅವನಿಗೆ ಗೊತ್ತಾಗಿಲ್ಲ. ಆಮೇಲೆ ಟೈಟಲ್ ತೋರಿಸ್ಬಿಟ್ಟು ನೋಡೋ ಈ ಥರ ಮೂವಿ ಮಾಡ್ತಾ ಇದ್ದೀನಿ, ಹೀರೋ ಮಾಡ್ತಾ ಇದ್ದೀನಿ ಅಂತ ಅವನಿಗೂ ಇವಾಗ 1 hour ಬ್ಯಾಕೇ ಗೊತ್ತಾಗಿರೋದು. ಅದು ಹೊಸಬ್ರು ಯಾರನ್ನಾರ ಹುಡುಕ್ತಾ ಇದ್ದೀವಿ, ಎಲ್ಲರೂ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ. ಎಲ್ಲ ನಿಖಿಲ್ ರಾವ್ ಅವರೇ ನಮಗೆ ಡಿಸಿಷನ್ ಮೇಕರು. ಯಾಕಂದ್ರೆ ಅವರು ಒಂಥರ ನಮಗೆ ಎಲ್ಲ ಥರನೂ ಅಂತಲೇ ಹೇಳ್ಬೋದು, ಒಂಥರ ನನ್ನ ಅಣ್ಣ ತಮ್ಮ ಥರನೇ ಹೇಳ್ಬೋದು. ನನಗೆ ಫುಲ್ ಅವ್ರ ಸಪೋರ್ಟ್ ಇರೋದ್ರಿಂದನೇ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದು. ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಇಷ್ಟು ಬೇಗ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಅವ್ರು ಏನಂದ್ರೆ ಒಂದು ತಲೆ ಮೇಲೆ 2 ಕೊಂಬಿದ್ದಂಗೆ, ಅಂದ್ರೆ ಹೆಸರುಗಳೇ ಹೇಳಲ್ಲ, ಅವರೆಲ್ಲ ಒಂದು ಗ್ರೂಪಿಸಮ್ ಮಾಡ್ಕೊಂಡು ಅವ್ರು ಬಂದು ಎಲ್ಲಾರನ್ನೂ ತುಳಿತಾ ಇದ್ದಾರೆ. ಅದರಲ್ಲಿ ಗಿಲ್ಲಿ ಅಂತೂ ತುಂಬಾ ತುಳಿತಾ ಇದ್ದಾರೆ. ಇವಾಗ ನೋಡಿ, ಬಂದು ಗೆಸ್ಟ್ ಬಂದು ಒಂದ್ ದಿವಸ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಗಿಲ್ಲಿನೇ ಬೇರೆಯವ್ರನ್ನ ಎಲ್ಲಾರನ್ನೂ ತುಳಿತಾ ಇದ್ದಾರೆ. ನನ್ನನ್ನು ತುಳಿದಿದ್ದು ಗಿಲ್ಲಿನೇ. ಯಾಕಂದ್ರೆ ಅವ್ರು ನಮ್ಗೆ ಮಾತಾಡಕ್ ಬಿಡಲ್ಲ. ಅಂದ್ರೆ ಈಗ ಮಾತಾಡಿದ್ರೆ ತಾನೇ ನಿಮ್ದು ಕಂಟೆಂಟ್ ಆಚೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತು. ನೀವೇನಾದ್ರು ಮಾತಾಡಕ್ ಹೋದ್ರೆ ಎಪ್ಪು ಅಂತಾರೆ, ಹೆಚ್ಚೆ ಅಂತಾರೆ, ಅವಾಗ ನಿಮ್ಗೆ ಮಾತಾಡಕ್ ಮನ್ಸು ಬರಲ್ಲ. ಇವರು ಕರಿಬಸಪ್ಪ ಅವ್ರಿಗೂ ಹಂಗೇನೆ ಮಾಡ್ತಾ ಇದ್ರು. ಅವ್ರು ಸ್ಟಾರ್ಟ್ ಮಾಡಿದ್ರೆ ಎದ್ದೋಡೋಗ್ಬಿಡೋರು, ಅಂದ್ರೆ ಅವಮಾನ ಮಾಡತ್ತಾರ, ಚೀಪಾಗಿ ಮಾತಾಡತ್ತಾರ, ಆತರ ಮಾಡೋರು. ಅದರಿಂದ ಏನಾಗುತ್ತೆ, ನಮ್ಗೆ ಮಾತಾಡಕ್ ಮನ್ಸು ಬರಲ್ಲ, ಮೂಡ್ ಆಫ್ ಆಗುತ್ತೆ. ಆಮೇಲೆ ನಾವೆಷ್ಟು ಜೋಶಲ್ಲಿ ಇರ್ತೀವಿ. ಇವಾಗ ನೀವು 4 ಕಡೆ ಹೋದಾಗ 4 ಜನ ನಿಮ್ಗೆ ಮರ್ಯಾದೆ ಕೊಟ್ರೆ ನಕ್ಕೊಂಡು ಖುಷಿಯಾಗಿರ್ತೀರ. ಅಲ್ಲೆಲ್ಲ ನಿಮ್ನ ಕೇವಲವಾಗಿ ನೋಡೋದು, ಒಂಥರ ಚೀಪಾಗಿ ಮಾತಾಡೋದು, ಕೆಟ್ಟದಾಗಿ ಬೈಯೋದು, ಮಾತಾಡಕ್ ಬಿಡಲ್ಲ. ಆತರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಮೂಡೇ ಬರೋದಿಲ್ಲ. ನೀವು ಅವಾಗ ಸಾಫ್ಟ್ ಆಗಿ ಹೋಗ್ತೀರ. ಸಾಫ್ಟ್ ಆದಾಗ ಏನಾಗುತ್ತೆ, ಜನಕ್ಕೆ ಡಲ್ ಕಾಣುತ್ತೆ, ಅವ್ರನ್ನ ಹಂಗೆ ಆಚೆ ಹಾಕ್ತಾರೆ. ಆ ತರ ಸಾರಿ, ನಾಯಿ ಬೆಲೆ ಬಂದು 100 ಕೋಟಿ ಜನದ ಮೇಲೆ ಆಣೆ ಮಾಡಿ ಹೇಳ್ತೀನಿ, 2,500 ರೂಪಾಯಿ ಮೇಲೆ ಫಿನಿಶಿಂಗ್ ಟಚ್ಗೆ ಒಂದು 500 ರೂಪಾಯಿ ಖರ್ಚು ಮಾಡಿದೀನಿ ಅಷ್ಟೇ. ನಾನು ಹಾಕೋ ಒಂದೊಂದು ಶರ್ಟ್ 80,000 ಜನ ತುಂಬಿಕೊಂಡಿರುವಂತ ಚಿಕ್ಕಪೇಟೆ ಮಾರ್ಕೆಟ್ ಅಲ್ಲೇ ತಗೊಳ್ಳೋದು. ಬೇರೆಯವ್ರಿಗೆ 500 ರೂಪಾಯಿಗೆ 3 ಕೊಡ್ತಾನೆ, ನಾನು ಹೋದ್ರೆ 4 ತಗೊಳ್ದೆ ವಾಪಸ್ ಬರ್ದಿರೋ ದಿನಾನೇ ಇಲ್ಲ. ಇಡೀ ಕಾಲೇಜ್ಗೆ ನನ್ನ ಸ್ಕ್ರಾಪ್ ಅನ್ನೋರು, ಇಡೀ ಸ್ಕೂಲ್ಗೆ ನನ್ನ ಸ್ಕ್ರಾಪ್ ಅನ್ನೋರು. ಮದುವೆಗೆ ನನಗೆ ಹೆಣ್ಗಳು ಆಂಟಿಗಳು ರಿಜೆಕ್ಟ್ ಮಾಡೋರು, ಮುದುಕಿಯರು ರಿಜೆಕ್ಟ್ ಮಾಡೋರು. ಸೊ ಹಾಳಾಗೋಗ್ಲಿ, ಹೊರಗಡೆ ಬೇಡ ಅಂತ ಸೇಮ್ ಜೆಂಡರ್ ಅಲ್ಲಿ ಟ್ರೈ ಮಾಡಕ್ ಹೋದ್ರೆ ಅಲ್ಲಿ ಕೂಡ ನನ್ನ ಅಂಕಲ್ಗಳು ಮುದುಕರು ರಿಜೆಕ್ಟ್ ಮಾಡೋರು. ಹೆಲಿಕಾಪ್ಟರ್ ಯಾರಿಗಾದ್ರೂ 3 ದಿನಕ್ಕೆ ಫ್ರೀ ಕೊಡ್ತಾರ ಕೇಳಿ? ಪ್ರೈಮ್ ಮಿನಿಸ್ಟರ್ 3 ದಿನಕ್ಕೆ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರ ಕೇಳಿ? ಯಾರಿಗೂ ಕೊಡಲ್ಲ. ಸೊ ನನ್ಗೂ ಕೊಡಲ್ಲ. ನಾನೇನ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ನಂಗೆ ಕೊಡಕ್ಕೆ? ಸರ್, ನನಗೆ ಸುಳ್ಳು ಹೇಳೋದು ಎರಡೂ ಆಗಲ್ಲ. ನಾನು ಇಡೀ ಜೀವನದಲ್ಲಿ ಬರೀ ಒಂದೇ ಒಂದ್ ಸಾರ್ತಿ ನಾನು ಸುಳ್ಳು ಹೇಳಿರೋದು, ಅದು ಕೂಡ ನಿಮ್ಮ ಹತ್ರನೇ. ಈಗ ಸುಳ್ಳು ಹೇಳಲ್ಲ ಅಂದೆ ನೋಡಿ, ಅದೇ ಸುಳ್ಳು ನಾನು ನಿಮ್ಗೆ ಹೇಳಿರೋದು. ಸರ್, ನನ್ನ ಮಗನ್ನ ನಾನು ಸಿನಿಮಾದಿಂದ ದೂರ ಇಡೋಣ ಅಂತಿದ್ದೀನಿ. ಅವನಿಗೆ ಸಿನಿಮಾ ಕಳಿಸೋದಿರ್ಲಿ, ಅವನಿಗೆ ಸಿನಿಮಾ ತೋರ್ಸೋದು ಇಲ್ಲ. ನಾನು ಅವನೇನಾದ್ರು ತುಂಬಾ ಬೋರ್ ಆಗ್ತಿದೆ ಅಂತ ಹತ್ರ ಒಂದ್ ಅರ್ಧ ಗಂಟೆ ನೆಟ್ಫ್ಲಿಕ್ಸ್ ಅಲ್ಲಿ ಗೊಂಬೆ ಆಟ ನೋಡಕ್ ಬಿಡ್ತೀನಿ. ಅವನ್ನ ಚೆನ್ನಾಗಿ ಓದಿಸಿ ಇಡೀ IT ಇಂಡಸ್ಟ್ರಿಗೆ ನಂಬರ್ 2 ಎಂಪ್ಲಾಯ್ ಮಾಡ್ತೀನಿ ನಾನು. ನಂಬರ್ 1 ಯಾಕೆ ಬೇಡ ಸರ್? ನಂಬರ್ 1 ಬೇಡ ಸರ್, ಕೆಲಸ ಜಾಸ್ತಿ, ಬೇಗ ಲಾಗೌಟ್ ಆಗಲ್ಲ ಸರ್. ಹರ್ಷ ಅಂತ ಕೂಗ್ತಾ ಇದ್ರೆ 99.99% ಹುಡುಗಿರು ನನ್ನೇ ನೋಡ್ತಿದ್ರು. ಈ ಅಪ್ಪಂಗೆ ಏನಾಗಿದೆ, ಮಗನ್ ನೋಡ್ ಒಬ್ನೇ ಈ ತರ ಕೂಗ್ತಾ ಇದ್ದಾನಲ್ಲ ಅಂತ. ಜನ ಎಲ್ಲ ನನ್ನ ಅನ್ನಪೂರ್ಣೇಶ್ವರ ಅಂತಾನೆ ಕರೆಯೋರು. ಅಂದ್ರೆ ಎಲ್ಲಾರ ಮನೆಗೂ ಹೋಗಿ 2 ತಟ್ಟೆ ಅನ್ನ ಊಟ ಮಾಡ್ಕೊಂಡ್ ಬರ್ತಿದ್ದೆ. ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೆ, ಗಂಟ್ಲವರೆಗೂ ಕುಡಿತಿದ್ದೆ. ಅವರೆಲ್ಲ ರೈಸ್ ತಿಂದ್ರೆ ಶುಗರ್ ಆಗುತ್ತೆ ಅಂತ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಎಲ್ಲ ನನ್ನ ಅನ್ನಪೂರ್ಣೇಶ್ವರ ಅಂತ ಕರೆಯೋರು. ನಾನು 10ನೇ ಕ್ಲಾಸ್ ಇರುವಾಗ್ಲೇ ದಿನಕ್ಕೆ 10,000 ರೂಪಾಯಿ ದುಡಿತಾ ಇದ್ದೆ ನಾನು. 16ನೇ ವಯಸ್ಸಿಗೆ ದಿವಸಕ್ಕೆ 10,000 ದುಡಿತಿದ್ರ ನೀವು? ಇಲ್ಲ ಸರ್, ನಾನು ಆಕ್ಚುಲಿ SLC ನ 25 ಸಾರಿ ಫೇಲ್ ಆಗಿದ್ದೀನಿ. ಸೊ 40 ವಯಸ್ಸಿತ್ತು ನನಗಾಗ. ಸೊ ಅವಾಗ ದಿನಕ್ಕೆ 10,000 ರೂಪಾಯಿ ದುಡಿತಾ ಇದ್ದೆ. 1 ಲಕ್ಷ ಖರ್ಚು ಮಾಡ್ತಿದ್ದೆ, 10,000 ರೂಪಾಯಿ ದುಡಿತಾ ಇದ್ದೆ. ನೀವ್ ಹೇಳ್ತೀರಾ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ, ಬಟ್ ಒಂದಷ್ಟು ಜನ ಹೇಳ್ತಾರೆ ಕತ್ತೆ ಜಾಗದ ಈ ತರ ಚಪ್ರಿ ತರ ಆಡ್ತಾರೆ, ಯೂಸ್ ತರ ಆಡ್ತಾರೆ, ಎಲ್ ಬೇಕೋ ಅಲ್ಲಿ. ನನಗೆ ಇವಾಗ್ಲೂ ಒಂದ್ ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ. ನನ್ಗೆ ಯಾರದು? ಅಲ್ಲ, 1000 ಜನ ಸ್ಯಾಂಪಲ್ ಹೇಳ್ತಾರದು. ಕತ್ತೆ ಏಜ್ ಎಲ್ಲಾಗಿದೆ ನಂಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸರ್, ಬಟ್ ನೀವ್ ಹೇಳ್ತೀರಾ ನನ್ನ ಹತ್ರ ಇದೆ 2 ಕೋಟಿ ಡ್ರೆಸ್ ಇದೆ ಅನ್ನುವಂಥದ್ದು, ಬಟ್ ಇರೋದೇ ಒಂದ್ 4 ಡ್ರೆಸ್ ಅನ್ಸುತ್ತೆ. ತಿರ್ಗಾ ಮುರ್ಗಾ ಅದನ್ನೇ ಹಾಕ್ತಾರೆ ಡಾಕ್ ಸತೀಶ್ ಅವರು ಅಂತಾರೆ. ಅವ್ರು ಕಟ್ಕೊಂಡು ನನ್ಗೇನು, ಸ್ಲಮ್ ಅವ್ರು ಕಟ್ಕೊಂಡು ನನ್ಗೇನು? ಮಾತಾಡೋರು ಸ್ಲಮ್ ಅವ್ರು ಕಟ್ಕೊಂಡು ನನ್ಗೇನು? ಅಫಿಷಿಯಲ್ಸ್ ಯಾರು ಮಾತಾಡಲ್ಲ. ಬಟ್ ನೀವು ಬೇರೆಯವರಿಗೆ ಸ್ಲಮ್ ಅಂತೀರಾ, ನಿಮ್ಮನ್ನೇ ಸ್ಲಮ್ ಅಂತಾರಲ್ಲ. ಅಂದ್ರೆ ಏನಾಯ್ತು, ನಾ ಸ್ಲಮ್ಮ? ನಾನು ಸ್ಲಮ್ ಅಂತಾನೆ ಅನ್ಕೊಳ್ಳಿ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ, ಏನಕ್ಕೆ ಸಾಯ್ತಾಳೆ? ನಿಮಗೋಸ್ಕರ
ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಸುಂದರ ಅಂತ ಅನ್ಸಲ್ವಾ? ಹೀರೋಯಿನ್ಗಳೇ ಹೇಳ್ತಾರೆ ನಾನು ನನ್ ಮಗ ಅಣ್ಣ ತಮ್ಮ ಇದೀವಿ, ಟ್ವಿನ್ಸ್ ತರ ಇದೀವಿ, ಏಜ್ ಒಂದ್ ಚೂರ್ ಡಿಫ್ರೆನ್ಸ್ ತರ ಕಾಣಿಸ್ತೀರಾ ಅಂತಾರೆ. ನನ್ ಮೇಲೆ ಹಣೆ ಇಟ್ಟು ನಿಮ್ಗಳಿಗೆ ಯಾಕೆ ಮುದ್ಕ ತರ ಅನ್ನಿಸ್ತಿದೀನಿ? ಚೆನ್ನಾಗಿದೆ. ನೀವೆಲ್ಲ ಹಿಂಗ್ ಇಂಟರ್ವ್ಯೂ ಮಾಡಕ್ಕೂ ಬರ್ತಾ ಇರ್ಲಿಲ್ಲ, ಮೂಸ್ತಾನು ಇರ್ಲಿಲ್ಲ ನೀವು. ಹಾಕಿ ಎಪ್ಪು ಯಾವನ ಒಂದ್ ಬುಡ್ಡ ಅನ್ಬಿಟ್ಟು ಓಡಿಸ್ತಾ ಇದ್ರಿ. ಜಿಮ್ಗೆಲ್ಲ ಹೋಗಲ್ವಾ? ಇಲ್ಲ ಸರ್, ವಾಕಿಂಗ್ ಹೋಗಲ್ಲ ಸರ್, ಜಿಮ್ಗೂ ಹೋಗಲ್ಲ. ಮತ್ತೆ ಹೆಂಗೆ ನೀವು ಅದೇ ತರ ಲೀನ್ ಆಗಿ ಅಯ್ಯೋ ಗೊತ್ತಿಲ್ಲ ಸರ್, ಎಲ್ಲ ಅಪ್ಪ ಅಮ್ಮನ ಕೃಪಾ ಕಟಾಕ್ಷ ಸರ್. ಸರ್ ನನ್ ಮಗನ್ನು ಜಿಮ್ಗೂ ಕಳ್ಸಿಲ್ಲ, ವಾಕಿಂಗು ಕಳ್ಸಿಲ್ಲ. ಅವನು ಇವಾಗ ನೋಡಿ ಅವನ್ಗೆ ವರ್ಲ್ಡ್ ಲೆವೆಲ್ ಅಲ್ಲಿ ಅವಾರ್ಡ್ ಬರ್ತಾ ಇದೆ. ಅದು ಇವಾಗ್ಲೇ ಸಸ್ಪೆನ್ಸ್ ಹೇಳಲ್ಲ, ಮೇಲೆ ಹೇಳ್ತೀನಿ. ಒಂದು ಪರ್ಸನಾಲಿಟಿಗೆ ಬರ್ತಾ ಇದೆ, ಒಂದು ಪರ್ಸನಾಲಿಟಿ. ನೆಕ್ಸ್ಟ್ ಹೀರೋ ಮಾಡ್ಬೇಕು ಅಂತ ನೋಡ್ತಾ ಇದೀರಲ್ವಾ? ಹೌದು. ಸೊ ಅದಕ್ಕೆ ಒಂದು ಫಿಟ್ನೆಸ್ ಬೇಕು, ಒಂದು ಜಿಮ್ ಅವೆಲ್ಲ ಏನಾದ್ರು? ಸರ್ ಈಗ 6 ಪ್ಯಾಕ್ ಇದ್ದವ್ರು ಮಾತ್ರ ಕ್ಲಿಕ್ ಆಗಿದಾರ? ಅಲ್ಲ ಕ್ಲಿಕ್ ಅಂತಲ್ಲ, ಒಂದು ಫಿಟ್ನೆಸ್ ಅವ್ನಿಗೆ ಏನೇನ್ ಬೇಕು. ಈಗ ಫೈಟಿಂಗ್ ಸೇರ್ಸಿದೀನಿ, ಅದು ಮಾಯ್ ತಾಯ ಏನೋ ಅಂತಾರಲ್ಲ, ಫೈಟಿಂಗ್ ಸೇರ್ಸಿದೀನಿ, ಆರ್ಸ್ ರೈಡಿಂಗ್ ಸೇರ್ಸಿದೀನಿ, ಆಕ್ಟಿಂಗ್ ಕ್ಲಾಸ್ ಸೇರ್ಸಿದೀನಿ. ಸಾಕಷ್ಟು ಹಂಗ ಅನ್ಬಿಟ್ಟು 6 ಪ್ಯಾಕ್ ಮಾಡಕ್ ಹೋಗ್ಬಿಟ್ಟು ಎಲ್ಲಾರು ಇವಾಗ ನೋಡ್ತಾ ಇದೀನಲ್ಲ, ಎಲ್ಲ ಹೊಟ್ಟೆ ಇಷ್ಟ ಹಾಕೊಂಡು ಶೇಪ್ಲೆಸ್ ಆಗಿ ಎಲ್ಲ ಹೆಂಗೋ ಆಗ್ಬಿಟ್ಟಿದ್ದಾರೆ. ಆ ತರ ಯಾಕೆ ಬೇಕು? ಅದೇ ಒರಿಜಿನಲ್ ನೋಡಿ, ನಾನು ಹುಡ್ದಾಗಿಂದ ವಾಕಿಂಗ್ ಹೋಗಿಲ್ಲ, ಜಿಮ್ಗೂ ಹೋಗಿಲ್ಲ. ಇವತ್ತು ಹೆಂಗಿದೀನಿ ನೋಡಿದವರು ಅಣ್ಣನ ತಮ್ಮನ ಅಂತಾರೆ. ಅದೇ ನಾನು ಜಿಮ್ಗೆ ಹೋಗ್ಬಿಟ್ಟಿದ್ರೆ 20 ವರ್ಷ ಜಾಸ್ತಿ ಕಾಣಿಸ್ತಾ ಇದೆ. ಇವತ್ತು ಏನ್ ಕಾಣಿಸ್ತಾ ಇದೀನಿ ಇದಕ್ಕಿಂತ 20 ವರ್ಷ ಜಾಸ್ತಿ ಕಾಣೋದು. ಏನಕ್ಕಂದ್ರೆ ಹಿಂಗಾಗಿ ಅಂತ ಹೆಂಗಾಗಲ್ಲ, ಮುತ್ಕ ತರ ವಯಸ್ಸಾದ ಹೆಂಗೆಂಗೋ ಕಾಣಿಸಿ ಅಂಕಲ್ ತರ. ನೀವೆಲ್ಲ ಹಿಂಗ್ ಇಂಟರ್ವ್ಯೂ ಮಾಡಕ್ಕೂ ಬರ್ತಾ ಇರ್ಲಿಲ್ಲ, ಮೂಸ್ತಾನು ಇರ್ಲಿಲ್ಲ ನೀವು. ಹಾಕಿ ಎಪ್ಪು ಯಾವನ ಒಂದ್ ಬುಡ್ಡ ಅನ್ಬಿಟ್ಟು ಓಡಿಸ್ತಾರೆ. ಈಗ ಮೋದಿ ಸರ್ ಹೇಳ್ತಾರಲ್ಲ ಸ್ವಚ್ಛ ಭಾರತ್ ಅಂತ, ಅದಕ್ಕೆ ಲಾಯಕ್ ಆಗಿರೋದು ನಮ್ಮಪ್ಪ ಒಬ್ರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ತಂದೆ ಆ ಏರಿಯಾಗ ಹೋದ್ರೆ 1 ವಾರ 15 ದಿವಸದಲ್ಲಿ ಇಡೀ ಏರಿಯಾನೇ ಪಳ 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 ಅಂತ ಮಾಡ್ತಾರೆ. ಆ ತರ ನಮ್ ತಂದೆ ಅಷ್ಟು ಪಕ್ಕ. ನಾಯರಣವ್ರೆ, ಮೊನ್ನೆ ನಿಮ್ಗ ದೆಂಗೋಲಜಿ ಒಳಗಡೆ 100ಕ್ಕೆ 200 ತಗೊಂಡು ಪಾಸ್ ಆದ್ರಂತೆ. ಆದ್ರೆ ನಾನು ಅವನ್ನ ಫೇಲ್ ಆಗಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾಕೆ ನಿಮ್ಗೆ ದೆಂಗೋಲಜಿ ಇಷ್ಟ ಇಲ್ವಾ? ಪುಂಗೋಲಜಿ ಮಾಡ್ಬೇಕಾ? ಫೇಲ್ ಆದ್ರೆ ನನ್ ಮಗ ಫೇಲ್ ಆದ ಅಂತ ಒಂದ್ 350 ಜನಕ್ಕೆ ಕರೆದು ಎಲ್ಲಾರ ಕೈಲೂ ನಿಮ್ ಮಗ ಒಂದೊಂದ್ ಬ್ಯಾಕ್ ಶಾಟ್ ಹಾಕ್ಸಿ ಅದನ್ನೇ ವರ್ಲ್ಡ್ ನ್ಯೂಸ್ ಮಾಡೋಣ. ಎಂತ ಅಪ್ಪ ಇವನು ಲೋಫರ್ ನನ್ ಮಗ. ಪುಂಗು ಅಂದ್ರೆ ಅಂಬಾನಿ ಅಂಟಲೇನು ನಂದು ಅಂತ ದೆಂಗ್ತಾನೆ. ಮಗ ಫೇಲ್ ಆಗಿದ್ಕೆ ಎಲ್ರು ಕೈಲಿ ಬ್ಯಾಕ್ ಶಾಟ್ ಹಾಕ್ಸ್ದ ಓಸ್ಟ್ ಲೋಫರ್ ನನ್ ಮಗ ಅಂತ ವರ್ಡ್ ಮಾತಾಡಂಗೆ ನ್ಯೂಸ್ ಮಾಡ್ಬಿಟ್ಟು ಆಮೇಲೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಒಳಗಡೆ ಬಿಡೋಣ ಅಂತ ಇದೀನಿ. ನನ್ಗೇನಂದ್ರೆ ಸೌಕಾರರುಗಳು ಒಪ್ಕೊಳ್ತಾ ಇದ್ರು, ಮಿನಿಸ್ಟರ್ ಮಗಳು, ಡಾಕ್ಟರ್, ಇಂಜಿನಿಯರ್. ನಾನು ಓದಿದ್ ಬಿಕಾಮ್ ಬ್ರಾಕೆಟ್ ಅಂದ್ರೆ ಫೇಲ್ ಅಂತ, ಪಾಸ್ ಅಲ್ಲ. ಆದ್ರೂ ಪರ್ಸನಾಲಿಟಿ ಅಮೀರ್ ಖಾನ್ ತರ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೆ ಅವಾಗ. ಅದರಿಂದ ಎಲ್ಲ ಇಷ್ಟಪಡೋರು ಹುಡುಗಿರು. ನಾನು 150 ಹೆಣ್ಣು ನೋಡಿದ್ 150 ಹೆಣ್ಣು ಒಪ್ಪಿದ್ದಾರೆ, ಒಬ್ರು ರಿಜೆಕ್ಟ್ ಮಾಡಿಲ್ಲ. ಆದ್ರೆ ನಾನೇನೆ ಓದಿರೋರು ಬೇಡ, ಅವರು 3 ದಿನಕ್ಕೆ ಜಗಳ ಮಾಡ್ತಾರೆ, ಕುಬ್ಬಾಡ್ತಾರೆ, ರಿಚ್ ಬೇಡ, ಹಂಗೆ ಹಿಂಗೆ ಅನ್ಕೊಂಡು ಕೊನೆಗೆ ನನಗೆ ಬಡವ್ರು ಬೇಕು ಅಂತ. ತುಂಬಾ ಬಡವರಿದ್ರು ನೋಡಕ್ ಚೆನ್ನಾಗಿರ್ಬೇಕು, ತಗಿ ಬಗೆ ನಡೀತಾರೆ ಅಂತ ನನ್ನ ಮೈಂಡ್ ಸೆಟಪ್ ಹಂಗಿತ್ತು. ನಾವೇ ಕಾಸು ಕೊಟ್ಟು ಮದುವೆ ಆಗಿ, ನಾವೇ ರಿಸೆಪ್ಷನ್, ನಾವೇ ಬಿಗ್ರೂಟ, ನಾವೇ ಎಂಗೇಜ್ಮೆಂಟ್, ನಾವು ಬರೋಕ್ಕೆ ಅವ್ರ ಬಸ್ ಚಾರ್ಜು ನಾವೇ, ನಮ್ಮ ಒಡವೆ ನಾವೇ, ಬಟ್ಟೆ ಚಪ್ಪಲಿ ಅವ್ರದ್ದೆಲ್ಲ A to Z ನಾವೇ ಮಾಡಿದ್ರು. 3 ದಿವಸಕ್ಕೆ ನಾನು ರಾಜನ್ ಮದುವೆ ಆಗಿದ್ದೀನಿ ಅಂತ ದುರಂಕಾರ ಸ್ಟಾರ್ಟ್ ಆಯ್ತು. ದಿನಕ್ಕೆ 40,000 ಶಾಪಿಂಗ್ ಮಾಡ್ತಾ ಇದ್ದೆ. ಬೆಳಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಬರ್ತಿದ್ದೆ. ಹಳ್ಳಿನ ದಿಲ್ಲಿ ಮಾಡಿದೆ, ಅಂದರೆ ಆ ಥರ ಸ್ಟೈಲ್ ಮಾಡಿದೆ. ಹೇರ್ ಸ್ಟೈಲಿಂದ ಹಿಡಿದು ಎಲ್ಲ ಮಾಡಿದ್ರೆ 3 ದಿವಸಕ್ಕೆ ಕಾಲ್ ಮೇಲೆ ಕಾಲು ಹಾಕೊಂಡು ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಲು ಮನೇಲಿ. ಇದು ಇವತ್ತೇ ಹಾಕೋ ಬಂದೀನಿ. ನನಗೆ ಒಂದು ದೊಡ್ಡ ಅವಾರ್ಡ್ ಕೊಡ್ತಾ ಇದಾರೆ ಅಂತ ಹೊಸದು ಇವತ್ತೇ ಬೋಣಿ ಮಾಡಿರೋದು. ಇದು ನನ್ನ ಬರ್ಡೇ ದಿನಕ್ಕೆ ಆಲ್ರೆಡಿ ಹಾಕ್ಬಿಟ್ಟಿದ್ದೆ, ಬರ್ಡೇಗೆ ಹಾಕಿದ್ದೆ. ಇದು ಇವತ್ತು ಇದು ಶರ್ಟ್ ಬಿಚ್ಬಿಡ್ತೀನಿ ತಾಳಿ, ಯಾಕೆ ಬೇಕು? ಯಾಕಂದ್ರೆ ಇದು ಆಲ್ರೆಡಿ ಸೋಲ್ಡ್ ಔಟ್ ಅಲ್ಲ, ಇದ್ರ ರೇಟ್ ಹೇಳ್ಬಿಟ್ಟಿದೀನಿ. ಅದಕ್ಕೆ ಇವಾಗ ಶರ್ಟ್ ಹೇಳ್ತಾ ಇದ್ದೀನಿ. ಇದು 2.5 ಲಕ್ಷ ಶರ್ಟ್ ಇವತ್ತೇ ಹಾಕಿರೋದು. ಅದು ಡಿಸೈನ್ ಎಲ್ಲ ನೋಡ್ಬಿಡಿ. ಬೇರೆ ಯಾರು ಇದಕ್ಕಿಂತ ಮುಂಚೆ ಹಾಕಿದಾರೆ ಅದನ್ನು ಚೆಕ್ ಮಾಡ್ಕೊಂಬಿಡಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.